ಮಠಣ್ಣನವರ ಮನೆಯತ್ತ ಹೊರಟ್ರ ಹಾಗಿದ್ರೆ SIT ಅಧಿಕಾರಿಗಳು. ಈಗಾಗಲೇ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆ ಆಗಿದೆಯಲ್ವಾ, ಈಗ ಯಾವ ಕಡೆ ಹೊರಟಿದ್ದಾರೆ ಹಾಗಾದ್ರೆ? ಗಿರೀಶ್ ಮಠಣ್ಣನವರ ಮನೆ ಕಡೆಗೆ ಏನಾದರೂ ಹೋಗ್ತಾ ಇದ್ದಾರೆ SIT ಅಧಿಕಾರಿಗಳು? ಸಹಕಾರ ನಗರದಲ್ಲಿ ಇರುವಂತಹ ಗಿರೀಶ್ ಮಠಣ್ಣನವರ ನಿವಾಸಕ್ಕೆ ಹೋಗ್ತಾ ಇದ್ದಾರಾ? ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾರೆ. ಮಠಣ್ಣ ಅವರ ಕುಟುಂಬ ಇದೆ, ಜಸ್ಟ್ 2 ಕಿಲೋಮೀಟರ್ ಅಂತರದಲ್ಲೇ ಇದೆ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ. ಮಠಣ್ಣ ಅವರ ಅಪಾರ್ಟ್ಮೆಂಟ್ ಇರೋದು ಜಸ್ಟ್ 2 ಕಿಲೋಮೀಟರ್ ಅಂತರದಲ್ಲಿ. ಬುರ್ಡೆ ಗ್ಯಾಂಗ್ನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ಕೂಡ ವಹಿಸಿದ್ದಾರೆ ಮಠಣ್ಣ. ಜಯನ್ ಮನೆ ಸರ್ವಿಸ್ ಅಪಾರ್ಟ್ಮೆಂಟ್ ಬಳಿಕವಾಗಿ ಇವತ್ತು ನೋಡಿ ಬೆಳಗ್ಗಿನಿಂದಲೂ ಕೂಡ ಮಹಜರು ಪ್ರಕ್ರಿಯೆಗಳು ಆಗ್ತಾ ಇದೆ. ಫಸ್ಟ್ ಜಯನ್ ಮನೆ ಆಯಿತು, ಪೀಣ್ಯದಲ್ಲಿ ಇರುವಂತಹ ಜಯನ್ ಮನೆ. ಆನಂತರವಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ ಬಳಿಕವಾಗಿ ಮಠಣ್ಣ ಅವರ ನಿವಾಸದ ಕಡೆಗೆ ಏನಾದರೂ ಹೊರಡ್ತಾ ಇದ್ದಾರೆ SIT ಅಧಿಕಾರಿಗಳು. ಈಗಾಗಲೇ ಚಿನ್ನಯ್ಯ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಆತನೇ ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರವಾಗಿ ಆತ ಎಲ್ಲೆಲ್ಲಿ ಹೋಗಿದ್ದ, ಎಲ್ಲೆಲ್ಲಿ ಬಂದಿದ್ದ, ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ, ಹೀಗೆ ಸಾಕಷ್ಟು ಹೇಳಿಕೆಗಳನ್ನು ನೀಡಿರುವಂತಹ ಕಾರಣವಾಗಿ ಆತ ಎಲ್ಲಿ ಹೋಗಿ ಭೇಟಿ ಆಗ್ತಾರೆ, ಜೊತೆಗೆ ಅಕ್ಕಪಕ್ಕದ ಮನೆಯವರನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಈಗಾಗಲೇ ಜಯನ್ ಅವರ ಅಕ್ಕಪಕ್ಕದ ಮನೆಯವರು ಅಥವಾ ಅದೇ ಮನೆಯ ಮೇಲ್ಗಡೆ ವಾಸ ಆಗಿರೋರು ಇರಬಹುದು. ಹೀಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ SITಗಳು ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಫಸ್ಟ್ ಜಯನ್ ಮನೆ ಕಡೆಗೆ ಹೋದರು, ಅಲ್ಲಿ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಜೊತೆಗೆ ಅದೇ ಬಿಲ್ಡಿಂಗ್ನಲ್ಲಿ ವಾಸ ಇರುವಂತಹ ಅಕ್ಕಪಕ್ಕದವ್ರು ಏನಿದ್ರು, ನೆರೆಹೊರೆಯರು, ಅವರನ್ನು ಕೂಡ ಮಾತನಾಡಿಸಿದ್ರು. ಎಷ್ಟು ದಿನಗಳಿಂದ ಬರ್ತಾ ಇದ್ರು, ಇಲ್ಲಿ ಇದ್ರಾ, ಎಷ್ಟು ದಿನ ಇದ್ದರು, ಯಾರೆಲ್ಲ ಭೇಟಿ ಆಗ್ತಾ ಇದ್ರು ಅನ್ನುವಂತಹ ಸಲುವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ರು. ಆನಂತರವಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ಗೂ ಕೂಡ ಬಂದರು. ಲೆಡ್ಜರ್ ಬುಕ್ಕನ್ನು ನೋಡಿದ್ರು, ಜೊತೆಗೆ CCTV DVR ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಅಲ್ಲಿನ ಸಿಬ್ಬಂದಿಗಳಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಪಡೆದುಕೊಂಡ್ರು. ಈಗಾಗಲೇ ನೋಡಿ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಗಿರೀಶ್ ಮಠಣ್ಣನವರ ಮನೆ ಕಡೆಗೆ ಹೊರಡ್ತಾರಾ ಅನ್ನುವಂಥ ಪ್ರಶ್ನೆ ಏನಿತ್ತು, ಈ ಪ್ರಶ್ನೆಗೆ ಉತ್ತರವಾಗಿ ಈಗಾಗಲೇ ಅಧಿಕಾರಿಗಳು ಬೆಳ್ತಂಗಡಿಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರಂತೆ. ಬೆಳ್ತಂಗಡಿ ಕಡೆಗೆ ಈಗಾಗಲೇ ಹೋಗ್ತಾ ಇರುವಂಥದ್ದು. ಅಲ್ಲಿ ಇನ್ನೂ ಕೂಡ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕುವಂತಹ ದೃಷ್ಟಿಯಿಂದಾಗಿ ಸೊ ಈಗ ಆ ಕಡೆಗೆ ಬೆಳೆಸಿದ್ದಾರೆ, ಬೆಳ್ತಂಗಡಿ ಕಡೆಗೆ ಈಗಾಗಲೇ ಪ್ರಯಾಣವನ್ನು ಬೆಳೆಸಿದ್ದಾರೆ SIT ಅಧಿಕಾರಿಗಳು. ಸಾಕಷ್ಟು ನೋಡಿ ದಿನದಿಂದ ದಿನಕ್ಕೆ ಬಹಳಷ್ಟು ಮಹತ್ವದ ತಿರುವುಗಳನ್ನು ಕೂಡ ಈ ಒಂದು ಪ್ರಕರಣ ಪಡೆದುಕೊಳ್ತಾ ಇದೆ. ರಾಜ್ಯದ ಜನ ಕೂಡ ಕಾಯ್ತಾ ಇದ್ದಾರೆ. ತಾರ್ಕಿಕ ಅಂತ್ಯ ಅನ್ನೋದು ಸಿಗಬೇಕು, ಅಥವಾ ಏನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಸೊ ಯಾವ ರೀತಿಯಾಗಿ ಹುನ್ನಾರವನ್ನು ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಬಯಲಾಗಬೇಕು ಅನ್ನುವಂತಹ ಸಲುವಾಗಿ ಈಗಾಗಲೇ ರಾಜ್ಯದ ಜನ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಬೆಳ್ತಂಗಡಿಯತ್ತ ಈಗಾಗಲೇ ಹೊರಟಿದ್ದಾರೆ SIT ಅಧಿಕಾರಿಗಳು. ವಿದ್ಯಾರಣ್ಯಪುರದಿಂದ ಜಾಲಹಳ್ಳಿ ಮಾರ್ಗವಾಗಿ ಈಗಾಗಲೇ ಅಧಿಕಾರಿಗಳು ತೆರಳ್ತಾ ಇದ್ದಾರೆ. ಈಗಾಗಲೇ ಸ್ಥಳ ಮಹಜರನ್ನು ಕೂಡ ಮುಗಿಸಿದ್ದಾರೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಕೂಡ ಈಗಾಗಲೇ ಬ್ಯಾಗ್ನಲ್ಲಿ ಅವರು ತುಂಬಿಕೊಂಡು ಹೋಗಿದ್ನು ಕೂಡ ನೀವು ಗಮನಿಸಿದ್ರಿ. ಏನೆಲ್ಲ ದಾಖಲೆಗಳನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ದಾರೆ, ಸಿಬ್ಬಂದಿಗಳನ್ನು ಭೇಟಿಯಾಗಿದ್ದಿರ್ಬೋದು, ಅವ್ರ ಜೊತೆ ಮಾತನಾಡಿದ್ದಿರ್ಬೋದು, ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದಾದಂತಹ ನಂತರವಾಗಿ ಸ್ಥಳ ಮಹಜರನ್ನು ಕೂಡ ಮುಗಿಸ್ಕೊಂಡು ಈಗಾಗಲೇ ಗಿರೀಶ್ ಮಠಣ್ಣ ಅವರ ಮನೆ ಕಡೆಗೆ ತೆರಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗಾಗಲೇ ಬೆಳ್ತಂಗಡಿ ಕಡೆಗೆ ಹೊರಟಿದ್ದಾರೆ SIT ಅಧಿಕಾರಿಗಳು. ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಕಂಪ್ಲೀಟ್ ಆಗಿ ಈಗ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಆಗಿದೆ. ಇನ್ನು ಸಹಕಾರ ನಗರದಲ್ಲಿ ಗಿರೀಶ್ ಮಠಣ್ಣನವರ ಮನೆ ಏನಿದೆ, ಆ ಮನೆಯಿಂದ ಜಸ್ಟ್ 2 ಕಿಲೋಮೀಟರ್ ಅಷ್ಟೇ ಇದು ನೋಡಿ. ಅವರು ಮನೆ ಇರೋದು ಅಲ್ಲಿ ಸಹಕಾರ ನಗರದಲ್ಲಿ, ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ನ ಅಂತರದಲ್ಲೇ ಈತನನ್ನು ಇರಿಸಲಾಗಿರುತ್ತೆ. ಈತನನ್ನು ಇರಿಸಿದ್ದಲ್ಲದೆ ಭಾಳಷ್ಟು ಮಂದಿ ಕೂಡ ಇವ್ರದ್ದು ಗ್ಯಾಂಗ್ ಏನಿತ್ತು ಭೇಟಿ ಆಗಲಿಕ್ಕೂ ಕೂಡ ಹೋಗ್ತಾ ಇದ್ರು. ಈಗಾಗಲೇ ಆ ಸಲುವಾಗಿ ಆತನಿಂದ ಹೇಳಿಕೆಯನ್ನು ಪಡ್ಕೊಂಡಂತಹ ನಂತರವಾಗಿ ಸ್ಥಳ ಮಹಜರನ್ನು ಕೂಡ ಸುಮಾರು 20 ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿದ್ರು. ಸೊ CCTV DVRನ ಒಂದು ಕಡೆ ಪಡ್ಕೊಳ್ಳೋದಾದರೆ ಮತ್ತೊಂದು ಕಡೆ ಸಿಬ್ಬಂದಿಗಳ ಪರಿಶೀಲನೆಯನ್ನು ಕೂಡ ನಡೆಸಿದ್ರು, ಮಾತುಕತೆ ಮಾಡಿದ್ರು. ನಾಳೆ ಧರ್ಮಸ್ಥಳದಲ್ಲಿ BJPಯಿಂದ ಧರ್ಮ ರಕ್ಷಣಾ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದೆ ಬೃಹತ್ ಸಮಾವೇಶ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಖಂಡಿಸಿ ಕೇಸರಿ ಪಡೆ ರಣಕಹಳಿಯನ್ನು ಓದ್ತಾ ಇದೆ. ಸುಮಾರು 1 ಲಕ್ಷ ಜನರು ನಾಳಿನ ಸಮಾವೇಶದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇವತ್ತು ಸಂಜೆ ಬೆಂಗಳೂರಿಗೆ ಧರ್ಮಸ್ಥಳಕ್ಕೆ ಹೊರಡಲಿದ್ದಾರೆ ವಿಜಯೇಂದ್ರ. ಮಧ್ಯಾಹ್ನ ಮೈಸೂರಿನಿಂದ ಹೊರಡಲಿದ್ದಾರೆ ವಿಪಕ್ಷ ನಾಯಕ R ಅಶೋಕ್. ರಾಜ್ಯದ ವಿವಿಧ ಕಡೆಗಳಿಂದಲೂ ಕೂಡ ನಾಳೆ ಆಗಮಿಸಲಿದ್ದಾರೆ ಲಕ್ಷಾಂತರ ಜನ.